ಹಾಯ್ ಹೆಲೋ ಯಾವಾಗಲೂ ಬೇಳೆ ಹೋಳಿಗೆ ಕಾಯಿ ಹೋಳಿಗೆ ತಿಂದು ಬೋರ್ ಆಗಿದ್ರೆ ಒಮ್ಮೆ ಈ ರೀತಿಯಾಗಿ ಒಣ ಕೊಬ್ಬರಿ ಹೋಳಿಗೆಯನ್ನ ಟ್ರೈ ಮಾಡಿ ನೋಡಿ. ತುಂಬಾನೇ ಸಾಫ್ಟ್ ಆಗಿ ಹಾಗೆ ತುಂಬಾ ಹೆಲ್ತಿ ಆಗಿರುತ್ತೆ. ಇದನ್ನ ಒಂದ್ಸತಿ ಮಾಡಿದ್ರೆ ಮತ್ತೆ ಮತ್ತೆ ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಇದನ್ನ ಯಾವುದೇ ಒಂದು ಹಬ್ಬಗಳಲ್ಲೂ ಸಹ ಮಾಡ್ಕೊಂಡು ತಿನ್ಬೋದು. ಈಗ ಯುಗಾದಿ ಹಬ್ಬ ಬರ್ತಿದೆ, ಈ ಯುಗಾದಿ ಹಬ್ಬಕ್ಕೆ ಖಂಡಿತವಾಗಿ ಟ್ರೈ ಮಾಡಿ ನೋಡಿ. ತುಂಬಾ ಅಂದ್ರೆ ತುಂಬಾ ರುಚಿಯಾಗಿ ಸಾಫ್ಟ್ ಆಗಿರುತ್ತೆ. ಬನ್ನಿ ನೋಡೋಣ ಹೇಗ್ ಮಾಡ್ಬೇಕು ಅಂತ. ಮೊದಲಿಗೆ ಒಂದು ಬೇಸನ್ನಲ್ಲಿ ಒಂದು ಅರ್ಧ ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ನಂತರ ಅರ್ಧ ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದು 2 ಸ್ಪೂನ್ನಷ್ಟು ಚಿರೋಟಿ ರವೆಯನ್ನು ಹಾಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನವನ್ನು ಹಾಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಳ್ತಾ ಇದನ್ನ ಮೀಡಿಯಂ ಅದಕ್ಕೆ ಕಲಿಸ್ಕೋಬೇಕಾಗುತ್ತೆ. ಒಂದೇ ಸರಿ ಜಾಸ್ತಿ ನೀರನ್ನು ಆ್ಯಡ್ ಮಾಡ್ಕೊಳಕ್ ಹೋಗ್ಬೇಡಿ. ಚಪಾತಿ ಹಿಟ್ಟಿಗಿಂತ ಒಂದು ಸ್ವಲ್ಪ ಸಾಫ್ಟ್ ಆಗಿ ಕಲಿಸ್ಕೊಂಡ್ರೆ ಸಾಕು. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ಸ್ವಲ್ಪ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಈಗ ಮೇಲೆ ಒಂದು 2 ರಿಂದ 3 ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಂಡು ಮತ್ತೊಮ್ಮೆ ಚೆನ್ನಾಗಿ ನಾದ್ಕೊಂಡು ಈಗ ಇದನ್ನ ರೆಸ್ಟ್ ಮಾಡೋಕೆ ಬಿಡೋಣ. ಅಷ್ಟರಲ್ಲಿ ಒಂದು ಮಿಕ್ಸಿ ಜಾರ್ನಲ್ಲಿ ಒಂದು ಅರ್ಧ ಕಪ್ನಷ್ಟು ಒಣ ಕೊಬ್ಬರಿಯನ್ನು ಹಾಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಹುರಿಗಡಲೆಯನ್ನು ಹಾಕೊಳ್ತಾ ಇದ್ದೀನಿ. ಈಗ ಇದನ್ನ ಮೊದಲಿಗೆ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನಂತರ ಇದಕ್ಕಿನ್ನೆ 1 ಕಪ್ನಷ್ಟು ನಾನಿಲ್ಲಿ ಬೆಲ್ಲವನ್ನು ಹಾಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಇದನ್ನ ಸಕ್ಕರೆ ಯೂಸ್ ಮಾಡಿ ಮಾಡ್ಬೋದು, ಬಟ್ ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು. ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿ ಹಾಗೂ 1 ಸ್ಪೂನಷ್ಟು ಶುಂಠಿ ಪೌಡ್ರನ್ನು ಹಾಕ್ಕೊಳ್ಳಿ. ಶುಂಠಿ ಪೌಡರ್ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ. ಇದನ್ನ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗುತ್ತೆ. ಈಗ ಇದನ್ನ ಒಂದು ಬೇಸನ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಮೊದಲಿಗೆ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನುಣ್ಣಗೆ ಪೌಡರ್ ಆಗಿರಬೇಕು. ನಂತರ ಇದಕ್ಕೆ ಒಂದು 2 ರಿಂದ 3 ಸ್ಪೂನಷ್ಟು ತುಪ್ಪವನ್ನು ಕಾಯಿಸಿ ಹಾಕೋಬೇಕಾಗುತ್ತೆ. ನಾನಿಲ್ಲಿ ಒಂದು 3 ಸ್ಪೂನಷ್ಟು ತುಪ್ಪವನ್ನು ಹಾಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ಕಲಿಸ್ಕೋಬೇಕಾಗುತ್ತೆ. ಈಗ ಇದು ರೆಡಿ ಆಗಿದೆ. ಈಗ ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ನಿಮಗೆ ಹೂರ್ಣ ರೀತಿ ಬೇಕಂದ್ರೆ ಅದಕ್ಕೆ ಸ್ವಲ್ಪ ಹಾಲನ್ನು ಕಲಿಸ್ಕೊಂಡು ಸಹ ಮಾಡ್ಕೋಬಹುದು. ನಂತರ ಈಗಾಗಲೇ ನಾವು ಮೈದಾ ಹಿಟ್ಟು ಗೋಧಿ ಹಿಟ್ಟು ಏನು ಕಲಿಸಿರ್ತೀವಲ್ಲ, ಅದರಲ್ಲಿ ಈ ರೀತಿಯಾಗಿ ಮೀಡಿಯಂ ಸೈಜ್ನಲ್ಲಿ ಉಂಡೆಗಳನ್ನು ಮಾಡಿಕೊಂಡು ಸ್ವಲ್ಪ ಹಿಟ್ಟನ್ನು ಹಾಕೊಂಡು ಈ ರೀತಿಯಾಗಿ ಲಟ್ಟಿಸ್ಕೋಬೇಕಾಗುತ್ತೆ. ನಂತರ ಈಗಾಗಲೇ ನಾವು ಮಾಡಿಟ್ಕೊಂಡಿರುವಂತಹ ಕೊಬ್ಬರಿ ಮಿಶ್ರಣ ಏನಿರುತ್ತಲ್ಲ, ಅದನ್ನ ಇದರೊಳಗಡೆ ಫಿಲ್ ಮಾಡ್ಕೊಳ್ಳಿ. ಇದನ್ನು ನಾನು ತೋರಿಸ್ತಿರುವಂತಹ ರೀತಿಯಲ್ಲಿ ನೀಟಾಗಿ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ನೀಟಾಗಿ ಕ್ಲೋಸ್ ಮಾಡಿಕೊಂಡು ಈಗ ಮೇಲೆ ಸ್ವಲ್ಪ ಹಿಟ್ಟನ್ನು ಹಾಕೊಂಡು ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೋಬೋದು. ಇಲ್ಲ ನಿಮಗೆ ಮೀಡಿಯಂ ತೆಳ್ಳಗೆ ಬೇಕಂದ್ರೆ ಮೀಡಿಯಂ ಆಗೂ ಸಹ ಲಟ್ಟಿಸ್ಕೋಬೋದು. ನೋಡಿ, ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಲಟ್ಟಿಸ್ಬೋದು ಅಂತ. ಸ್ವಲ್ಪನೂ ಸಹ ನಿಮಗೆ ಒಬ್ಬಟ್ಟು ಕಿತ್ತೋಗೋದಾಗಲಿ ಅಂಟ್ಕೊಳ್ಳೋದಾಗಲಿ ಆಗಲ್ಲ. ಇನ್ನು ನನ್ನ ಚಾನಲ್ನಲ್ಲಿ ಸುಮಾರು ಕುಕಿಂಗ್ ವಿಡಿಯೋಸ್ಗಳು ವ್ಲಾಗ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ನೋಡಿ, ಅವುಗಳ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಂಡು ಬನ್ನಿ. ಈ ರೀತಿಯಾಗಿ ಲಟ್ಟಿಸ್ಕೊಂಡು ಆದಮೇಲೆ ಹೆಂಚನ್ನು ಬಿಸಿ ಮಾಡೋಕೆ ಇಟ್ಟಿದೆ. ಈಗ ಹೆಂಚ್ ಮೇಲೆ ಹಾಕಿ 2 ಸೈಡನ್ನು ಸಹ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ಎಷ್ಟು ಉಬ್ಬಿ ಸಹ ಬರ್ತಾ ಇದೆ ಅಂತ. ಇದೇ ರೀತಿಯಾಗಿ ನಾನು ಎಲ್ಲ ಕೊಬ್ಬರಿ ಹೋಳಿಗೆಗಳನ್ನು ಸಹ ಮಾಡಿಟ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಮತ್ತು ನಿಮಗೆ ಬರೀ ಹೋಳಿಗೆ ರೆಸಿಪೀಸ್ಗಳು ಬೇಕಂದರೆ ಅದರ ಲಿಂಕ್ಗಳನ್ನು ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅವುಗಳನ್ನು ಸಹ ಒಮ್ಮೆ ನೋಡ್ಕೊಂಡು ಬನ್ನಿ. ನಿಮಗೆ ಮೇಲೆ ಬೇಕಾದರೆ ತುಪ್ಪನೂ ಸಹ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಎಲ್ಲ ಅಂತ. ಈಗ ಎಲ್ಲ ಹೋಳಿಗೆಗಳು ಸಹ ಸಿದ್ಧ ಆಗಿದೆ. ಈಗ ತೋರಿಸ್ತೀನಿ, ನೋಡ್ತಾ ಇರ್ಬೋದು ಹೇಗಿದೆ ಏನು ಅಂತ. ತುಂಬ ಅಂದರೆ ತುಂಬ ಸಾಫ್ಟ್ ಆಗಿ ತುಂಬಾನೇ ಟೇಸ್ಟಿಯಾಗಿತ್ತು. ಇದನ್ನ ನೀವು ಮಾಡಿಕೊಂಡು ತುಂಬ ದಿವಸದವರೆಗೂ ನೀವು ಸ್ಟೋರ್ ಮಾಡಿಕೊಂಡು ತಿನ್ಬಹುದು. ನೋಡಿ, ಈಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ನೋಡಿದ್ರಲ್ಲ, ಈ ಹೋಳಿಗೆ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈಗ ಇದನ್ನ ಟೇಸ್ಟ್ ಮಾಡಿದೆ, ತುಂಬ ಅಂದರೆ ತುಂಬ ರುಚಿಯಾಗಿತ್ತು. ಈ ಕೊಬ್ಬರಿ ಹೋಳಿಗೆ ಇಷ್ಟ ಆಗಿದೆ, ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ನನ್ನ ಚಾನಲ್ನಲ್ಲಿರುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್.
ಹೀಗೆ ಸಪೋರ್ಟ್ ಮಾಡಿ. ಬಾಯ್.